ಹಾಯ್ ಸ್ನೇಹಿತರೆ, ವೀಡಿಯೋಸ್ ಮಾಡಿದರೆ ತುಂಬ ದಿನ ಆಯಿತು. ಇವತ್ತೊಂದು ಹೊಸ ವಿಡಿಯೋ, ಅದೇ ನಮ್ಮದೇ ಊರಿನ ಬೆಳಪು ಉರುಸಿನ ಕೆಲವೊಂದು ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತೇನೆ. ಬನ್ನಿ, ಬೆಳಪು ಉರುಸು ಹೇಗಿದೆ, ಯಾವ ರೀತಿ ಇದೆ, ಬೆಳಪು ದರ್ಗಾ ಹೇಗಿದೆ. ಇದಕ್ಕಿಂತ ಮುಂಚೆ ಕೂಡ ಬೆಳಪು ದರ್ಗದ ವೀಡಿಯೋಸ್ ತೋರಿಸಿದ್ದೆ, ಆದರೆ ಉರುಸು ಸಂದರ್ಭದ ವೀಡಿಯೋಸ್ ಇದೇ ಮೊದಲು ನಿಮಗೆ ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಬನ್ನಿ ನೋಡೋಣ. ಸ್ನೇಹಿತರೆ, ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಬೆಳಪು ಗ್ರಾಮದಲ್ಲಿರುವ ಅತ್ಯಂತ ಸುಪ್ರಸಿದ್ಧ ದರ್ಗಾಗಳಲ್ಲಿ ಹಜರತ್ ಫೀರ್ ಅಬ್ದುಲ್ ರಹಮಾನ್ ಶಾ ಬಾಬಾ, ಹಜರತ್ ರಿಯಾಜ್ ಶಾ ದರ್ಗಾಗಳು ಕೂಡ ಒಂದು. ನೀವೀಗ ನೋಡ್ತಾ ಇರುವ ದೃಶ್ಯ ಕೂಡ ಬೆಳಪು ಉರುಸ್ ಕಾರ್ಯಕ್ರಮದ ಚಿತ್ರಣವಾಗಿದೆ. ಸಾವಿರಾರು ಜನರು ಭಾಗವಹಿಸಿ ಜಿಯಾರತ್ ಮಾಡಿ ಹೋಗುವಂತಹ ಬೆಳಪು ದರ್ಗಕ್ಕೆ ದೇಶದ ಎಲ್ಲ ಭಾಗಗಳಿಂದಲೂ ಜನಸಾಗರವೇ ಹರಿದು ಬರುತ್ತದೆ. ಅದರಲ್ಲಿಯೂ ಮುಖ್ಯವಾಗಿ ಕರ್ನಾಟಕ, ಕೇರಳ, ಮಹಾರಾಷ್ಟ್ರಗಳಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ಉರುಸ್ ವೇಳೆಗೆ ಜಿಯಾರತ್ ಬರುತ್ತಾರೆ. यूट्यूब क्या करता ಸತತ 3 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗುವ ಈ ಕಾರ್ಯಕ್ರಮದ ವಿದ್ಯುತ್ ದೀಪಾಲಂಕಾರ, ಹೂವಿನ ತೋರಣಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಮಲೆನಾಡು ಹಾಗೂ ಉತ್ತರ ಕರ್ನಾಟಕದ ಜನರು ಇಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಭಾಗವಹಿಸುವ ಕಾರಣ ಅಲ್ಲಿ ಬೆಳೆದ ಹೂಗಳನ್ನು ಅಲಂಕಾರಕ್ಕೆ ಬಳಸುತ್ತಾರೆ. ಅತ್ಯಂತ ಸುಂದರವಾಗಿ ನಳನಳಿಸುವ ದರ್ಗಾ ಪರಿಸರದಲ್ಲಿ ಕವಾಲಿಯಂತಹ ಕಾರ್ಯಕ್ರಮಗಳು ಕೂಡ ಇನ್ನಷ್ಟು ಮೆರುಗು ತಂದುಕೊಡುತ್ತಾ ನೆರೆದ ಜನರನ್ನು ಭಕ್ತಿ ಲಹರಿಯಲ್ಲಿ ಮೈ ಮರೆಯುವಂತೆ ಮಾಡುತ್ತದೆ. ದರ್ಗಾದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ವಲಿಯವರ ಮೊಮ್ಮಕ್ಕಳಿಗೆ ಇಲ್ಲಿ ವಿಶೇಷ ಗೌರವ ಕೂಡ ಇದೆ. ತಡರಾತ್ರಿ ಸಂದರ್ಭದಲ್ಲಿ ಜರುಗುವ ವಿಶೇಷ ಖವಾಲಿ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಭಾಗವಹಿಸುವ ಕಾರಣ ತಡರಾತ್ರಿ ಸಂದರ್ಭದಲ್ಲಿ ಜರುಗುವ ಈ ಕಾರ್ಯಕ್ರಮಕ್ಕೆ ಜನರೆಲ್ಲರೂ ಕುತೂಹಲದಿಂದ ಆ ಕ್ಷಣಕ್ಕಾಗಿ ಕಾಯುತ್ತಿರುತ್ತಾರೆ. ವಾರದ ಮುಂಚೆಯೇ ಇಲ್ಲಿ ಬಂದು ತಂಗುವ ದೂರದ ಊರಿನ ಜನರಿಗೆ ಬೆಳಪು ದರ್ಗಾ ಎಂದರೆ ಬಹಳಷ್ಟು ಭಕ್ತಿ, ಗೌರವ. Azul,
ತಡರಾತ್ರಿಯ ಕವ್ವಾಲಿ ಕಾರ್ಯಕ್ರಮ ಈ ವಿಡಿಯೋದಲ್ಲಿ ತೋರಿಸಲು ಸಾಧ್ಯವಾಗಿಲ್ಲವಾದರೂ ಸಾಕಷ್ಟು ದೃಶ್ಯಗಳನ್ನು ತೋರಿಸಲು ಆದ ಸಂತೃಪ್ತಿ ನಮಗೆ ಇದೆ. ದರ್ಗಾದ ಆನತಿ ದೂರದಲ್ಲಿ ಫೀರ್ ಸಾಬ್ ಎಂದೇ ಪ್ರಸಿದ್ಧಿ ಹೊಂದಿದ ಹಜರತ್ ಫೀರ್ ಅಬ್ದುಲ್ ರಹಮಾನ್ ಶಾ ಬಾಬಾರವರ ಮನೆ ಕೂಡ ಇದೆ. ಅಲ್ಲಿಯ ದೃಶ್ಯವನ್ನು ಕೂಡ ನೀವು ನೋಡಬಹುದು. ಬಹಳಷ್ಟು ಜನರು ಇಲ್ಲಿಯೂ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡುತ್ತಾ ಒಲಿಯವರ ಮೊಮ್ಮಕ್ಕಳ ಬಳಿ ಗೌರವಪೂರ್ವಕವಾಗಿ ಅವರ ಮಾತುಗಳನ್ನು ಆಲಿಸುತ್ತಾ ಇರುತ್ತಾರೆ. ಮತ್ತೊಂದು ವಿಶೇಷತೆ ಏನೆಂದರೆ ಇಲ್ಲಿ ಜರುಗುವ ಅನ್ನದಾನ ಕಾರ್ಯಕ್ರಮ. ಸತತ 3 ದಿನಗಳ ಕಾಲ ರಾತ್ರಿ ಹಗಲೆನ್ನದೇ ಇಲ್ಲಿ ಅನ್ನದಾನ ಕೂಡ ನಡೆಯುತ್ತೆ. ಹರಕೆಯ ರೂಪದಲ್ಲಿ ಬಂದ ಸಹಸ್ರಾರು ಆಡು ಕುರಿಗಳು ಇಲ್ಲಿ ಮಾಂಸಕ್ಕಾಗಿ ಬಳಸುತ್ತಾರೆ. ಇಲ್ಲಿಯ ಎಲ್ಲ ಖರ್ಚು ವೆಚ್ಚಗಳನ್ನು ಊರಿನ ಯಾರಿಂದಲೂ ಡೊನೇಷನ್ ಸಂಗ್ರಹಿಸಿ ಮಾಡುತ್ತಿಲ್ಲ. ಆದರೂ ದರ್ಗಾ ಸಮಿತಿ ಇಷ್ಟೆಲ್ಲ ದೊಡ್ಡ ಮಟ್ಟದ ಖರ್ಚು ಮಾಡುವುದೇ ದೊಡ್ಡ ಪವಾಡವಾಗಿದೆ.
इधर बैठो इथून बैठे हो क्या भाई इधर ಇಲ್ಲಿ ವ್ಯಾಪಾರ ನಡೆಸುವ ಯಾರೊಬ್ಬರಿಂದಲೂ ₹1 ಚಂದ ವಸೂಲಿ ಮಾಡುವಂತಿಲ್ಲ. ಸುಮಾರು 300ರಷ್ಟು ಸ್ಟಾಲ್ಗಳು ಇಲ್ಲಿ ವ್ಯಾಪಾರ ಮಾಡುತ್ತಿದ್ದರೂ ಲಕ್ಷಾನುಗಟ್ಟಲೆ ವ್ಯವಹಾರ ನಡೆದರೂ ಇಲ್ಲಿ ವ್ಯಾಪಾರಿಗಳಿಗೆ ಯಾವುದೇ ರೀತಿಯ ಚಿಂತೆ ಇರಲ್ಲ. ಇದಕ್ಕೊಂದು ಕಾರಣ ಕೂಡ ಇದೆ. ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಒಲಿಯವರು ಸ್ವತಃ ವ್ಯಾಪಾರಸ್ಥರಾಗಿದ್ದರು. ವ್ಯಾಪಾರದ ಜೊತೆಗೆ ಧರ್ಮ ಪ್ರಬೋಧನೆ ನಡೆಸುತ್ತಾ ವಿವಿಧ ರೀತಿಯ ಕರಾಮತ್ತು ಕೂಡ ಅವರಲ್ಲಿ ಪ್ರಕಟವಾಗುತ್ತಿತ್ತು. ಅವರ ವ್ಯಾಪಾರದ ಪ್ರಾಮಾಣಿಕತೆ, ಧಾರ್ಮಿಕ ಅರಿವು ಎಲ್ಲವನ್ನು ನೋಡಿ ಸಹಸ್ರಾರು ಜನರು ಇಸ್ಲಾಂ ಕಡೆ ಆಕರ್ಷಿತರಾಗಿದ್ದರು. अंदर फेमस है लगा बिंदास है बरोने ಅಂದಹಾಗೆ ಇಲ್ಲಿ ನಮ್ಮದು ಕೂಡ 2 ಸ್ಟಾಲ್ಗಳಿತ್ತು. ಒಂದು ಅವಿಲ್ ಮಿಲ್ಕ್, ಮಡಿಕೆ ಸೋಡಾ, ಸೋಡಾ ಸರ್ಬತ್ ಹಾಗೂ ಇತರ ತಂಪು ಪಾನೀಯಗಳ ಸ್ಟಾಲ್ ಕೂಡ ಇತ್ತು. ಬದಿಯಲ್ಲಿ ವಿವಿಧ ರೀತಿಯ ಚಾಕು ಹಾಗೂ ಕತ್ತಿಗಳ ಒಂದು ಸ್ಟಾಲ್ ಕೂಡ ಇತ್ತು. ನಮ್ಮ ಮತ್ತೊಂದು ಸ್ಟಾಲ್ ಪೊಟ್ಯಾಟೊ ಟೇಸ್ಟರ್ ಸ್ಟಾಲ್ ಆಗಿತ್ತು. ಇಲ್ಲಿಯೂ ತಕ್ಕ ಮಟ್ಟಿಗೆ ವ್ಯಾಪಾರ ಆಗ್ತಾ ಇತ್ತು. ಅಲ್ಲಿಯೇ ಹತ್ತಿರದಲ್ಲಿ ಎಗ್ಮಿಷನ್ ಕೂಡ ಇತ್ತು. ಮಕ್ಕಳು ದೊಡ್ಡವರಿಗೆ ಬೇಕಾದ ವಿವಿಧ ರೀತಿಯ ಆಟಗಳು ಅಲ್ಲಿತ್ತು. ಕಾವೆಲ್ ಮೇಲ್ ನೋಡಿ, ಇಲ್ಲಿ ನಮ್ಮ ಅವಿಲ್ ಮಿಲ್ಕಿನ ಮಾಸ್ಟರ್ ಇಲ್ಲಿದ್ದಾರೆ ನೋಡಿ. ನೋಡಿ ಸೈಡ್ ಬಂದು ನೋಡಿ, ಇಲ್ಲಿ ವಿವಿಧ ರೀತಿಯ ಕತ್ತಿಗಳು. ಮತ್ತೊಂದು ವಿಶೇಷತೆ ಇಲ್ಲಿ ನೋಡುವಾಗ ಗಾಂಧೀಜಿಯ ವೇಷ ಧರಿಸಿ ಹೊಟ್ಟೆಪಾಡಿಗಾಗಿ ಒಬ್ಬ ವ್ಯಕ್ತಿ ಅಲ್ಲಿ ಕುಳಿತು ಜನರನ್ನು ಸೆಳೆಯುತ್ತಿದ್ದರು. ಬೆಳಪು ಉರುಸ್ ಹಾಗೂ ಅದರ ಹೊರಭಾಗದ ಎಲ್ಲ ಚಿತ್ರಣವನ್ನು ನೀವು ವೀಕ್ಷಿಸಿದ್ದೀರಿ ಎಂದು ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಇದೆ ಬೆಳಪು ಉರುಸ್, ಬೆಳಪು ದರ್ಗಾ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದೇ ರೀತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಎಲ್ರಿಗೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿ ತನಕ ಎಲ್ರಿಗೂ ಥ್ಯಾಂಕ್ ಯು.